ಮುಖ್ಯಮಂತ್ರಿ ಕುರ್ಚಿ ಕಾದಾಟಕ್ಕೇನೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈವರೆಗೂ ಸಾಧ್ಯವಾಗಿಲ್ಲ. ಇದರ ನಡುವೆ ಸಿಡಬ್ಲ್ಯೂಸಿ ಮೀಟಿಂಗ್ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾವನೆಯನ್ನ ಇಡಬಹುದು ಅನ್ನೋ ನಿರೀಕ್ಷೆ ಇದೆ. ಈ ನಿರೀಕ್ಷೆಯನ್ನೇ ಬಂಡವಾಳ ಮಾಡಿಕೊಂಡು ಈಗ ಆಲ್ರೆಡಿ ಡಿಸಿಎಂ ಹಾಗೆ ಮಿನಿಸ್ಟರ್ ಇಂಥವರೇ ಆಗಬೇಕು, ಇಂಥವ್ರು ಆಗ್ತಾರೆ ಅನ್ನೋ ರೀತಿಯ ಪೋಸ್ಟರ್ ವಾರ್ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್, ಅಪ್ಕಮಿಂಗ್ ಡಿಸಿಎಂ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಪೋಸ್ಟರ್ಗಳು ಶುರುವಾಗಿ ಹೋಗ್ಬಿಟ್ಟಿದೆ. ಸಿಎಂ ಕುರ್ಚಿ ಕುರುಕ್ಷೇತ್ರದ ನಡುವೆ ನಡೀತಾ ಇರುವ ಬೆಳವಣಿಗೆ, ಸಿಎಂ ವಾರ್ ಮಧ್ಯೆ ದಲಿತ ಸಿಎಂ ಹಾಗೆ ಡಿಸಿಎಂ ಪೋಸ್ಟರ್ ಫೈಟ್ ಕೂಡ ನಡೀತಾ ಇದೆ. ಕೆಎಚ್ ಮುನಿಯಪ್ಪ ಮುಂದಿನ ಸಿಎಂ ಅಂತ ಹೇಳಿ ಕೆಲವರು ಘೋಷಣೆ ಕೂಗ್ತಿದ್ದಾರಂತೆ ತುಮಕೂರಿನಲ್ಲಿ. ಕುರ್ಚಿ ಕಾಳಗದ ಮಧ್ಯೆ ಡಿಸಿಎಂ ಪೋಸ್ಟರ್ ವಾರ್ ಕೂಡ ಇದೆ. ಜಮೀರ್ ಅಹಮದ್ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಪೋಸ್ಟರ್ಗಳನ್ನು ಹಾಕಿಸಲಾಗ್ತಾ ಇದೆಯಂತೆ. ಚಾಮರಾಜಪೇಟೆಯಲ್ಲಿ ಜಮೀರ್ ನೆಕ್ಸ್ಟ್ ಡಿಸಿಎಂ ಅನ್ನೋ ಪೋಸ್ಟರ್ ರಾರಾಜಿಸ್ತಾ ಇದೆ. ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ. ಇದರ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗಾನೇ ಇನ್ನೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಈಗ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ಪೋಸ್ಟರ್ಗಳು ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಉಪಮುಖ್ಯಮಂತ್ರಿ ಆಗ್ಬೇಕಂತೆ, ಕೆಎಚ್ ಮುನಿಯಪ್ಪ ಅವರು ಮುಖ್ಯಮಂತ್ರಿ ಅಂತ. ಖಂಡಿತವಾಗ್ಲೂ ಸ್ಮಿತಾ, ಯಾಕಂತಂದ್ರೆ ಈಗಾಗಲೇ ಅಭಿಮಾನಿಗಳು ತಮ್ಮದೇ ಆದಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಹೊಸದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ರಾಜಕೀಯ ಲೆಕ್ಕಾಚಾರಗಳೇನಿತ್ತು ಅದರ ಪ್ರಕಾರ ಒಂದಷ್ಟು ಚರ್ಚೆಗಳು ಕೂಡ ಈಗ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರೆ 4 ಜನಕ್ಕೆ ಡಿಸಿಎಂ ಹುದ್ದೆಗಳು ಸಿಗುತ್ತೆ. ಅದರಲ್ಲಿ ಒಂದು ದಲಿತರಿಗೆ, ಒಂದು ಮುಸ್ಲಿಮರಿಗೆ, ಒಂದು ಒಬಿಸಿಗೆ, ಒಂದು ಈ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಸೊ ಹೀಗಾಗಿ ಸಚಿವ ಜಮೀರ್ ಅಹಮದ್ ಅವರ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಈ ರೀತಿಯಾದಂತಹ ನೆಕ್ಸ್ಟ್ ಡಿಸಿಎಂ ಅಥವಾ ಅಪ್ಕಮಿಂಗ್ ಡಿಸಿಎಂ ಅನ್ನಂತ ಒಂದಷ್ಟು ಪೋಸ್ಟರ್ಗಳಾಗಿರ್ಬೋದು, ಫ್ಲೆಕ್ಸ್ಗಳಾಗಿರ್ಬೋದು ಇಡೀ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ರಾರಾಜಿಸ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಂಪರ್ಕ ಕಡಿತಾ ಇದೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾಹಿತಿಯನ್ನು ನೀಡ್ತಾ ಇದ್ರು. ಇದರ ಜೊತೆಗೆ ಗಮನಿಸ್ತಾ ಇದ್ರಿ, ಕೆಎಚ್ ಮುನಿಯಪ್ಪ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಅವರಿಗೆ ಜೈ ಅಂತ ಹೇಳಿ ಘೋಷಣೆಗಳನ್ನ ಕೂಗಲಾಗಿದೆ. ಮುನಿಯಪ್ಪ ಅವರು ಏನದನ್ನ ನಿಲ್ಲಿಸೋ ಪ್ರಯತ್ನ ಆಗ್ಲಿ, ಅದಕ್ಕೆ ಒಬ್ಜೆಕ್ಟ್ ಮಾಡಿದ ಪ್ರಯತ್ನ ಆಗ್ಲಿ ಕಾಣಿಸ್ತಾ ಇಲ್ಲ ದೃಶ್ಯದಲ್ಲಿ, ನಮಗೆ ಲಭ್ಯ ಆಗಿರುವಷ್ಟು ದೃಶ್ಯದಲ್ಲಿ. ಮತ್ತೊಂದು ಕಡೆ ಜಮೀರ್ ಅವರ ಕ್ಷೇತ್ರದಲ್ಲೇನೆ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಬೇರೆ ವಿಶ್ ಮಾಡಿ ಪೋಸ್ಟರ್ ಅನ್ನ ಹಾಕಲಾಗಿದೆ. ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ. ಮುಖ್ಯಮಂತ್ರಿ ಕುರ್ಚಿ ಕಾದಾಟಕ್ಕೇನೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈವರೆಗೂ ಸಾಧ್ಯವಾಗಿಲ್ಲ. ಇದರ ನಡುವೆ ಸಿಡಬ್ಲ್ಯೂಸಿ ಮೀಟಿಂಗ್ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾವನೆಯನ್ನ ಇಡಬಹುದು ಅನ್ನೋ ನಿರೀಕ್ಷೆ ಇದೆ. ಈ ನಿರೀಕ್ಷೆಯನ್ನೇ ಬಂಡವಾಳ ಮಾಡಿಕೊಂಡು ಈಗ ಆಲ್ರೆಡಿ ಡಿಸಿಎಂ ಹಾಗೆ ಮಿನಿಸ್ಟರ್ ಇಂಥವರೇ ಆಗಬೇಕು, ಇಂಥವ್ರು ಆಗ್ತಾರೆ ಅನ್ನೋ ರೀತಿಯ ಪೋಸ್ಟರ್ ವಾರ್ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್, ಅಪ್ಕಮಿಂಗ್ ಡಿಸಿಎಂ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಪೋಸ್ಟರ್ಗಳು ಶುರುವಾಗಿ ಹೋಗ್ಬಿಟ್ಟಿದೆ. ಸಿಎಂ ಕುರ್ಚಿ ಕುರುಕ್ಷೇತ್ರದ ನಡುವೆ ನಡೀತಾ ಇರುವ ಬೆಳವಣಿಗೆ, ಸಿಎಂ ವಾರ್ ಮಧ್ಯೆ ದಲಿತ ಸಿಎಂ ಹಾಗೆ ಡಿಸಿಎಂ ಪೋಸ್ಟರ್ ಫೈಟ್ ಕೂಡ ನಡೀತಾ ಇದೆ. ಕೆಎಚ್ ಮುನಿಯಪ್ಪ ಮುಂದಿನ ಸಿಎಂ ಅಂತ ಹೇಳಿ ಕೆಲವರು ಘೋಷಣೆ ಕೂಗ್ತಿದ್ದಾರಂತೆ ತುಮಕೂರಿನಲ್ಲಿ. ಕುರ್ಚಿ ಕಾಳಗದ ಮಧ್ಯೆ ಡಿಸಿಎಂ ಪೋಸ್ಟರ್ ವಾರ್ ಕೂಡ ಇದೆ. ಜಮೀರ್ ಅಹಮದ್ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಪೋಸ್ಟರ್ಗಳನ್ನು ಹಾಕಿಸಲಾಗ್ತಾ ಇದೆಯಲ್ಲ.
ಚಾಮರಾಜಪೇಟೆಯಲ್ಲಿ ಜಮೀರ್ ನೆಕ್ಸ್ಟ್ ಡಿಸಿಎಂ ಅನ್ನೋ ಪೋಸ್ಟರ್ ರಾರಾಜಿಸ್ತಾ ಇದೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ. ಇದರ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗಾನೆ ಇನ್ನೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಈಗ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ಪೋಸ್ಟರ್ಗಳು ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಉಪಮುಖ್ಯಮಂತ್ರಿ ಆಗ್ಬೇಕಂತೆ, ಕೆ ಎಚ್ ಮುನಿಯಪ್ಪ ಅವರು ಮುಖ್ಯಮಂತ್ರಿ ಅಂತ. ಖಂಡಿತವಾಗ್ಲೂ ಸ್ಮಿತಾ, ಯಾಕಂತಂದ್ರೆ ಈಗಾಗಲೇ ಅಭಿಮಾನಿಗಳು ತಮ್ಮದೇ ಆದಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಹೊಸದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ರಾಜಕೀಯ ಲೆಕ್ಕಾಚಾರಗಳೇನಿತ್ತು, ಅದರ ಪ್ರಕಾರ ಒಂದಷ್ಟು ಚರ್ಚೆಗಳು ಕೂಡ ಈಗ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರೆ 4 ಜನಕ್ಕೆ ಡಿಸಿಎಂ ಹುದ್ದೆಗಳು ಸಿಗುತ್ತೆ. ಅದರಲ್ಲಿ ಒಂದು ದಲಿತರಿಗೆ, ಒಂದು ಮುಸ್ಲಿಮರಿಗೆ, ಒಂದು ಒಬಿಸಿಗೆ, ಒಂದು ಈ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಸೊ ಹೀಗಾಗಿ ಸಚಿವ ಜಮೀರ್ ಅಹಮದ್ ಅವರ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಈ ರೀತಿಯಾದಂತಹ ನೆಕ್ಸ್ಟ್ ಡಿಸಿಎಂ ಅಥವಾ ಅಪ್ಕಮಿಂಗ್ ಡಿಸಿಎಂ ಅನ್ನಂತ ಒಂದಷ್ಟು ಪೋಸ್ಟರ್ಗಳಾಗಿರ್ಬೋದು, ಫ್ಲೆಕ್ಸ್ಗಳಾಗಿರ್ಬೋದು ಇಡೀ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ರಾರಾಜಿಸ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಂಪರ್ಕ ಕಡಿತಾ ಇದೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಇದರ ಜೊತೆಗೆ ಗಮನಿಸ್ತಾ ಇದ್ರಿ, ಕೆ ಎಚ್ ಮುನಿಯಪ್ಪ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಅವರಿಗೆ ಜೈ ಅಂತ ಹೇಳಿ ಘೋಷಣೆಗಳನ್ನ ಕೂಗಲಾಗಿದೆ. ಮುನಿಯಪ್ಪ ಅವರು ಏನದನ್ನ ನಿಲ್ಲಿಸೋ ಪ್ರಯತ್ನ ಆಗ್ಲಿ, ಅದಕ್ಕೆ ಒಬ್ಜೆಕ್ಟ್ ಮಾಡಿದ ಪ್ರಯತ್ನ ಆಗ್ಲಿ ಕಾಣಿಸ್ತಾ ಇಲ್ಲ ದೃಶ್ಯದಲ್ಲಿ, ನಮಗ್ ಲಭ್ಯ ಆಗಿರೋಷ್ಟು ದೃಶ್ಯದಲ್ಲಿ. ಮತ್ತೊಂದ್ ಕಡೆ ಜಮೀರ್ ಅವರ ಕ್ಷೇತ್ರದಲ್ಲೇನೆ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಬೇರೆ ವಿಶ್ ಮಾಡಿ ಪೋಸ್ಟರ್ ಅನ್ನ ಹಾಕಲಾಗಿದೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ